ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾರ್ವೆಯ ಪತ್ರಕರ್ತೆಯೊಬ್ಬರು ಪ್ರಶ್ನೆ ಕೇಳಿದ ಬೆನ್ನಲ್ಲೇ ಆಕೆಯ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಖಾತೆಗಳು ಸಸ್ಪೆಂಡ್ ಆಗಿರೋದು ದೊಡ್ಡ ವಿವಾದ ಸೃಷ್ಟಿಸಿದೆ. ಮಾಧ್ಯಮದ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಭಾರತದ ಪ್ರಧಾನಿಯನ್ನ ಪ್ರಶ್ನಿಸಿದ್ದಕ್ಕಾಗಿ ನಾರ್ವೆಯ ಪತ್ರಕರ್ತೆಯ ಧ್ವನಿಯನ್ನಡಗಿಸುವ ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿದೆ. ಮೋದಿಯವರ ನಾರ್ವೆ ಭೇಟಿ ವೇಳೆ ಓಸ್ಲೋದಲ್ಲಿ ಭಾರತ ಮತ್ತು ನಾರ್ವೆಯ ಪ್ರಧಾನಿಗಳು ಜಂಟಿ ಮಾಧ್ಯಮಗೋಷ್ಠಿ ನಡೆಸಿದರು. ಆ ವೇಳೆ ನಾರ್ವೆಯ ಪತ್ರಕರ್ತೆಯೊಬ್ಬರು ಮಾಧ್ಯಮಗಳ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಾ ಎಂದು ಮೋದಿಯವರಿಗೆ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನಿಸಿದರು. Prime Minister Modi, why don't you take some questions from the freest press in the world? ಮೋದಿಯವರು ಪತ್ರಕರ್ತೆಯ ಮಾತನ್ನ ಕೇಳಿಯೂ ಕೇಳದಂತೆ ಅಲ್ಲಿಂದ ತೆರಳಿದ್ರು. ಆ ಬಳಿಕ ಆ ಪತ್ರಕರ್ತೆ ಮೋದಿಯವರನ್ನ ಬೆನ್ನತ್ತಿ ಹೋದಾಗ ಭದ್ರತಾ ಸಿಬ್ಬಂದಿ ಆಕೆಯನ್ನ ತಡೆದಿದ್ರು. Mr. Modi, do you deserve the trust of our pressfrihet nummer 1 i verden? Det står vi der. ಆ ವಿಡಿಯೋಗಳು ಅದೇ ಪತ್ರಕರ್ತೆ ತನ್ನ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿದ್ರು. ಆಕೆಯ ಹೆಸರು ಹೆಲೆ ಲಿಂಗ್ ಅಂತ. ಆಕೆ ನಾರ್ವೆಯ ಡಾಗ್ಸಾವಿಸಿನ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೋದಿಯವರು ತನ್ನ ಪ್ರಶ್ನೆಯನ್ನ ಸ್ವೀಕರಿಸದೆ ಅಲ್ಲಿಂದ ತೆರಳಿದ್ದಕ್ಕೆ ಆಕೆ ತನ್ನ ಎಕ್ಸ್ ಖಾತೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪ್ರಶ್ನಿಸೋದು ನಮ್ಮ ಕೆಲಸ ಅಂದಿದ್ರು. ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ನಾರ್ವೆ ನಂಬರ್ 1 ಸ್ಥಾನದಲ್ಲಿದ್ದರೆ 157ನೇ ಸ್ಥಾನ ಭಾರತಕ್ಕಿದೆ ಅಂತ ದೂರಿದ್ರು. ಆಕೆಯ ವಿಡಿಯೋ ಮತ್ತು ಪೋಸ್ಟ್ಗಳು ವೈರಲ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತು. ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾದವು. ಅದರ ಬೆನ್ನಲ್ಲೇ ನಾರ್ವೆಯ ಭಾರತೀಯ ರಾಯಭಾರ ಕಚೇರಿ ಆಕೆಯ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿತು. ರಾತ್ರಿ ರಾಡಿಸನ್ ಹೋಟೆಲ್ನಲ್ಲಿ ಪ್ರಧಾನಮಂತ್ರಿಯ ಭೇಟಿಯ ಬಗ್ಗೆ ಮಾಧ್ಯಮಗೋಷ್ಠಿ ನಡೆಯಲಿದ್ದು ಅಲ್ಲಿಗೆ ಬಂದು ಪ್ರಶ್ನೆ ಕೇಳಬಹುದು ಅಂತ ಹೇಳಿತು. ಆ ಮಾಧ್ಯಮಗೋಷ್ಠಿಗೆ ಹೋಗಿದ್ದ ಹೆಲೆಲಿಂಗ್ ಅಲ್ಲಿ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಮಾಧ್ಯಮ ಸ್ವಾತಂತ್ರ್ಯ ಮತ್ತು ಮಾನವ ಹಕ್ಕುಗಳ ಕುರಿತು ವಾಗ್ವಾದ ನಡೆಸಿದರು. ಅದಾಗ್ತಾ ಇದ್ದಂತೆ ಆಕೆಯನ್ನ ಭಾರತದ ಬಲಪಂಥೀಯರು ತೀವ್ರ ಟ್ರೋಲ್ ಮಾಡಿದ್ರು. ಆಕೆಯನ್ನ ವಿದೇಶಿ ಏಜೆಂಟ್, ಚೀನಾ ಪರ ಪ್ರಚಾರಕಿ ಅಂತ ದೂರಿದ್ರು. ಈ ಬೆಳವಣಿಗೆಯ ಬೆನ್ನಲ್ಲೇ ಹೆಲೆಲಿಂಗ್ರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಖಾತೆಗಳು ಸಸ್ಪೆಂಡ್ ಆಗಿದೆ. ಇದೀಗ ಆಕೆಯ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಖಾತೆಗಳನ್ನ ಮೆಟಾ ಸಸ್ಪೆಂಡ್ ಮಾಡಿದೆ. ಈ ಮಾಹಿತಿಯನ್ನ ಸಾಕ್ಷಿ ಸಮೇತ ಆಕೆ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ. ದಿನವಿಡೀ ತನ್ನ ಇನ್ಸ್ಟಾಗ್ರಾಂ ಖಾತೆಗೆ ಲಾಗಿನ್ ಆಗಲು ಹೆಣಗಾಡಿದ್ದೇನೆ. ನನ್ನ ಖಾತೆಗಳನ್ನ ಈಗ ಅಮಾನತುಗೊಳಿಸಲಾಗಿದೆ. ಹಿಂದೆಂದೂ ನನಗೆ ಈ ರೀತಿಯ ಅನುಭವ ಆಗಿರಲಿಲ್ಲ. ಇದು ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ನಾನು ತೆತ್ತ ಒಂದು ಸಣ್ಣ ಬೆಲೆ ಅಂತ ಆಕೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮೋದಿಯವರನ್ನ ಪ್ರಶ್ನಿಸಿದ್ದ ನಾರ್ವೆಯ ಪತ್ರಕರ್ತೆಯ ಸೋಷಿಯಲ್ ಮೀಡಿಯಾ ಖಾತೆಗಳು ಅನುಮಾನಾಸ್ಪದ ರೀತಿಯಲ್ಲಿ ಸಸ್ಪೆಂಡ್ ಆಗಿರೋದಕ್ಕೆ ಜಾಗತಿಕವಾಗಿ ಆಕ್ರೋಶ ವ್ಯಕ್ತವಾಗಿದ್ದು, ಭಾರತದ ಪ್ರಧಾನಿಯನ್ನ ಪ್ರಶ್ನಿಸಿದ ಕಾರಣಕ್ಕೆ ಪತ್ರಕರ್ತೆಯ ಧ್ವನಿ ಅಡಗಿಸಲಾಗಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮಾಧ್ಯಮ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ಹಲವರು ಕಿಡಿಕಾರಿದ್ದಾರೆ. ಮೋದಿಯವರನ್ನ ಪ್ರಶ್ನಿಸಿದ್ದಕ್ಕೆ ಭಾರತದ ಸಾವಿರಾರು ಟ್ರೋಲ್ ಖಾತೆಗಳು ಆಕೆಯ ವಿರುದ್ಧ ಮುಗಿಬಿದ್ದಿದ್ದು, ಆ ಗುಂಪುಗಳು ಸಂಘಟಿತವಾಗಿ ರಿಪೋರ್ಟ್ ಮಾಡಿದ್ರಿಂದ ಮೆಟಾದವರು ಸರಿಯಾದ ತನಿಖೆ ನಡೆಸದೆ ಆಕೆಯ ಖಾತೆಯನ್ನ ಅಮಾನತು ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಮೆಟಾದವರಿಗೆ ಭಾರತ ದೊಡ್ಡ ಮಾರ್ಕೆಟ್ ಆಗಿರೋದ್ರಿಂದ ಭಾರತದ ರಾಜಕೀಯ ಒತ್ತಡಕ್ಕೆ ಮಣಿದು ನಾರ್ವೆಯ ಪತ್ರಕರ್ತೆಯ ಖಾತೆಗಳನ್ನು ಸಸ್ಪೆಂಡ್ ಮಾಡಿದೆ ಎಂಬ ಆರೋಪಗಳು ಕೇಳಿ ಬಂದಿದೆ. ಇದು ಪ್ರಜಾಪ್ರಭುತ್ವ ಮತ್ತು ಮಾಧ್ಯಮ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ತನಗೆ ಸಿಕ್ಕಿರುವ ಜಾಗತಿಕ ಬೆಂಬಲಕ್ಕೆ ಹೆಲೆಲಿಂಗ್ ಧನ್ಯವಾದ ಸಲ್ಲಿಸಿದ್ದಾರೆ. ಈ ವಿಚಾರದಲ್ಲಿ ಸರಣಿ ಎಕ್ಸ್ ಪೋಸ್ಟ್ಗಳನ್ನು ಮಾಡಿದ್ದಾರೆ. ನಾನು ಯಾವುದೇ ರೀತಿಯ ವಿದೇಶಿ ಗೂಢಾಚಾರಿಯಲ್ಲ, ಯಾವುದೇ ಸರ್ಕಾರ ನನ್ನನ್ನು ಕಳಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪತ್ರಿಕೋದ್ಯಮ ನನ್ನ ಕೆಲಸ ಅಂತ ಹೇಳಿದ್ದಾರೆ. ಪತ್ರಿಕೋದ್ಯಮವು ಮುಖಾಮುಖಿ ಆಗ್ತದೆ ಅಂತ ಹೇಳಿರುವ ಆಕೆ ಪ್ರಶ್ನಿಸೋದು ನಮ್ಮ ಕೆಲಸ, ನನಗೆ ಕೇವಲ ಮಾತನಾಡುವ ವಿಷಯ ಬೇಕಿಲ್ಲ, ಉತ್ತರ ಬೇಕು ಅಂತ ಕುಟುಕಿದ್ದಾರೆ. ಅಂದಹಾಗೆ ಭಾರತದ ಮಾಧ್ಯಮಗಳಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಲು ಕಳೆದ 12 ವರ್ಷಗಳಿಂದ ಸಾಧ್ಯ ಆಗಿಲ್ಲ. ಭಾರತದ ಬಹುತೇಕ ಮೀಡಿಯಾಗಳು ಗೋಧಿ ಮೀಡಿಯಾಗಳಾಗಿ ಬದಲಾಗಿದೆ. ಇಂತಹ ಸಂದರ್ಭದಲ್ಲಿ ದೂರದ ನಾರ್ವೆ ದೇಶದ ದಿಟ್ಟ ಪತ್ರಕರ್ತೆ ಮೋದಿಯವರಿಗೆ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆಗೆ ಮೋದಿಯವರಿಗೆ ಕಿವಿ ಕೊಡಲಿಲ್ಲ. ಭಾರತದಲ್ಲಿರುವ ಅವರ ಕುರುಡು ಭಕ್ತರು ನಾರ್ವೆಯ ಪತ್ರಕರ್ತೆಯ ಮೇಲೆ ಆನ್ಲೈನ್ ದಾಳಿ ಮಾಡ್ತಾ ಇದ್ದಾರೆ. ವಿದೇಶಿ ಏಜೆಂಟ್ ಅಂತ ಪಟ್ಟ ಕಟ್ಟಿದ್ದಾರೆ. ನಾರ್ವೆಯ ಪತ್ರಕರ್ತೆ ಕೇಳಿದ ಪ್ರಶ್ನೆಯನ್ನ ಭಾರತದ ಪತ್ರಕರ್ತರು ಕೇಳಿದಿದ್ರೆ ಅವರು ಕೆಟ್ಟ ಪರಿಣಾಮ ಎದುರಿಸ್ತಾ ಇದ್ರು ಎಂದು ತಮ್ಮ ಉದ್ಯೋಗ ಕಳೆದುಕೊಳ್ತಾ ಇದ್ರು. ಅವರು ಅಪಾಯಕ್ಕೆ ಸಿಲುಕ್ತಾ ಇದ್ರು. ಅದೇ ಕಾರಣಕ್ಕೆ ನಾರ್ವೆ ಮಾಧ್ಯಮ ಸ್ವಾತಂತ್ರ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಭಾರತ 157ನೇ ಸ್ಥಾನದಲ್ಲಿದೆ.